ಸೀಕ್ರೆಟ್ ಅನ್ನೋದೇನಿಲ್ಲ, ಒಂದು ಸ್ವಲ್ಪ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಆಮೇಲೆ ನನ್ನದೇ ಆದಂಥ ಮೇಕಪ್ ಪ್ರಾಡಕ್ಟ್ಸ್ ಏನಿದೆ ಬೇಸಿಕ್ ಅದನ್ನು ಇಟ್ಕೊಂಡು ಬ್ರಷಸ್ಸು ಮತ್ತು ಏನೋ ಬ್ಲೆಂಡರ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಇದ್ರೆ ಸಾಕು ಅನ್ಸುತ್ತೆ. ಅದಕ್ಕಿಂತ ಆ್ಯಂಡ್ ಹೆಲ್ದಿಯಾಗೆ ತಿಂದರೆ ಸಾಕು. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂಡ್ ಅದಕ್ಕೆ ತಕ್ಕ ಹಾಗೆ ಯಾವ ಪ್ರಾಡಕ್ಟ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀರಾ? ಆ್ಯಕ್ಚುಲಿ ಸರ್ ನಂದು ಸ್ಕಿನ್ ಟೈಪ್ ಅಂದರೆ ಒಂದು ವೆದರ್ಗೂ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಏನಂದರೆ ಸಮ್ಮರಲ್ಲಿ ಒಂದು ಸ್ವಲ್ಪ ಡ್ರೈ ಆಗುತ್ತೆ, ವಿಂಟರಲ್ಲಿ ಸ್ವಲ್ಪ ಡ್ರೈ ಆ್ಯಂಡ್ ಆಯಿಲಿ ಥರ ಇರುತ್ತೆ. ಸೊ ನಾನು ಒಂದೇ ಮಾಯ್ಶ್ಚರೈಸರ್ ಎಮಲೀನ್ ಅಂತ ಯೂಸ್ ಮಾಡೋದು. ಆ ಎಮಲೀನ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಷ್ಟೇ. ಅದು ಬಿಟ್ಟು ಇನ್ನೇನು ಜಾಸ್ತಿ. ಸನ್ಸ್ಕ್ರೀನ್ ಬಳಸ್ತೀರಾ ಅಂತ ಹೇಳಿದ್ರೆ ಯಾವ ಬ್ರ್ಯಾಂಡ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ? UV ಆಕ್ನೆ 50+. ಸೊ ಯಾವ ರೀತಿಯಾದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಹೆಚ್ಚಾಗಿ ಯೂಸ್ ಮಾಡ್ತೀರಾ? ನಾನು ಮೇಕಪ್ಗೆ ಅಂದರೆ ಈಗ ಎಮ್ಲೀನ್, ಸನ್ಸ್ಕ್ರೀನ್ ಮತ್ತು ಪ್ರೈಮರ್ ಸ್ಮ್ಯಾಶ್ ಬಾಕ್ಸದ್ದು ಯೂಸ್ ಮಾಡ್ತೀನಿ. ಅದಾದಮೇಲೆ ನಾರ್ಸ್ ಅಂತ ಫೌಂಡೇಶನ್, ಅದಾದಮೇಲೆ ಸ್ಕಿನ್ ಟಿಂಟ್ ಬಂದು ಇದು ಚೀಕ್ ಟಿಂಟ್ ಬಂದು ಪಿಕ್ಸಿ ಅಂತ ಯೂಸ್ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಲಿಪ್ಸ್ಟಿಕ್ಸ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಫ್ ಲಿಪ್ಸ್ಟಿಕ್ಸ್ ಅಷ್ಟೇ. ಬ್ಯೂಟಿ ಪಾರ್ಲರ್ಸ್ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ? ಎರಡೂ ಮಾಡಲ್ಲ, ಜಸ್ಟ್ ಐಬ್ರೋಸ್ಗೆ ಥ್ರೆಡ್ಡಿಂಗಿಗೆ ಅಂತ ಹೋಗೋದು ಅಷ್ಟೇ, ಇದು ಸಲೂನಿಗೆ. ಅದರ್ವೈಸ್ ಹೋಮ್ ರೆಮಿಡಿ ಅಂದರೆ ನನಗೆ ಸಿಕ್ಕಾಪಡೆ ಇದು ಅರಿಶಿನ ಮತ್ತು ಈ ಹಾಲಿನ ಕೆನೆ ಈ ಥರ ಎಲ್ಲ ಹಾಕಿದ್ರೆ ತುಂಬ ಅಲರ್ಜಿ ಆಗುತ್ತೆ. ಸೊ ಐ ಆಮ್ ಅಲರ್ಜಿಟಿಕ್ ಟು ಇಟ್. ಸೊ ನಾನು ಜಾಸ್ತಿ ಏನೂ ಮಾಡಲ್ಲ. ಮಾಯ್ಶ್ಚರೈಸರ್ ಯಾವಾಗಲೂ ಹಾಕ್ತಾ ಇರ್ತೀನಿ ಅಷ್ಟೇ. ಏನು ಜಾಸ್ತಿ ಮಾಡಲ್ಲ, ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಆದಂಥ ಬ್ರೀದಿಂಗ್ ಸ್ಪೇಸ್ ಕೊಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹೀಲ್ ಆಗುತ್ತೆ. ಈಗ ನೀವು ನನ್ನನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಆ್ಯಕ್ನೇಸು, ಪಿಂಪಲ್ಸು ಎಲ್ಲ ಇದೆ. ಅದಕ್ಕೆ ಜಾಸ್ತಿ ನಾವು ಏನೇನೋ ಪ್ರಾಡಕ್ಟ್ ಹಾಕಿ ಮಾಡೋ ಬದಲು ಅದ್ರ ಪಾಡಿಗೆ ಅದು ನಿಮಗೇನು ಶೂಟಿಂಗ್ ಇಲ್ಲ ಅಂದಾಗ ಸುಮ್ಮನೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಮತ್ತು ಮುಖ ಐಸಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಟೀಮ್ ತೊಗೊಂಡ್ರೆ ದಟ್ ಈಸ್ ಎನ್. ಏನಿಲ್ಲ, ಜಿಮ್ಮಿಗೆ ಹೋಗ್ತೀನಿ, 1.5 hour ವರ್ಕೌಟ್ ಮಾಡ್ತೀನಿ. ನನ್ನದೇ ಆದಂಥ ಟ್ರೈನರ್ ಇದ್ದಾರೆ. ಸೊ ಅಕಸ್ಮಾತ್ ಶೂಟು ಅಥವಾ ಪ್ರಮೋಷನ್ಸು ಈ ಥರ ಇದ್ದಾಗ ನನಗೆ ಕೆಲವು ವೀಡಿಯೋಸ್ ತೋರಿಸಿದ್ದಾರೆ ವರ್ಕೌಟಿದ್ದು. ಅದೇ ಏನೂ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಹೆಂಗೆ ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ನಾನು ಫಾಲೋ ಮಾಡ್ತೀನಿ. ಅದು ಬಿಟ್ಟು ಏನು ಮೇಜರ್ ಥಿಂಗ್ಸ್ ಇಲ್ಲ. ಸೊ ಆ್ಯಸ್ ಆಫ್ ನಾವು ಡಯಟ್ ಅಂತ ನಾನೇನು ಫಾಲೋ ಮಾಡ್ತಾಯಿಲ್ಲ. ಯಾಕಂದರೆ ನನ್ನ ಬಾಡಿ ಟೈಪ್ ಇವಾಗ ಹೆಂಗಿದೆ ಅದು ದಟ್ ಈಸ್ ಪರ್ಫೆಕ್ಟ್ ಟು ದ ಕ್ಯಾಮ್ರಾ ಆಲ್ಸೋ. ಆಮೇಲೆ ನಂಗೆ ಪಾತ್ರಗಳು ಸಿಗ್ತಾ ಇರೋದು ಅದೇ ಥರ ಇದೆ, ವೇರ್ ತೀರಾ ಫಿಟ್ಟಾಗೆ ತೀರಾ ಟೋನ್ಡಾಗೆ ಏನೂ ಬೇಕಿಲ್ಲ. ಸೊ ನಾನು ಅಷ್ಟೇನು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ ಆ ಟೋನ್ಡ್ ಬಾಡಿ ಬಗ್ಗೆ. ಬರೀ ಫಿಟ್ಟಾಗೆ ನೀಟಾಗೆ ಪ್ರೆಸೆಂಟೇಬಲ್ ಆಗಿ ಕಾಣಬೇಕು ಅಂತ ನಾನು ನಾರ್ಮಲ್ ರುಟೀನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಏನಾದ್ರು ಅಕಸ್ಮಾತ್ ಆ ಥರ ಪಾತ್ರಗಳು ಬಂದರೆ ಐ ಥಿಂಕ್ ನಾನು ಆವಾಗ ತುಂಬ ಕಾನ್ಸಂಟ್ರೇಟ್ ಮಾಡಿ ಆವಾಗ ಡಯಟ್ ಫಾಲೋ ಮಾಡ್ತೀನಿ. ಆ್ಯಸ್ ಆಫ್ ನಾವು ಏನು ಡಯಟ್ ಇಲ್ಲ. ಐ ಥಿಂಕ್ ಇವಾಗ ಹೀರೋಯಿನ್ಸ್ಗಿಂತ ಕಾಮನ್ ಪೀಪಲ್ಲೇ ಅದನ್ನೆಲ್ಲ ಜಾಸ್ತಿ ಮಾಡಿಸ್ಕೊತಾ ಇದ್ದಾರೆ ಆ್ಯಂಡ್ ದೇ ಆರ್ ಇನ್ ಟು ದಿಸ್ ಕಾಸ್ಮೆಟಿಕ್ ವರ್ಲ್ಡ್. ಸೊ ಏನಿಲ್ಲ ಸರ್, ಅವ್ರವ್ರ ಇಷ್ಟ, ಅವ್ರವ್ರು ಹೆಂಗೆ ಮಾಡ್ಕೋತಾರೋ, ಅವ್ರವ್ರು ಹೆಂಗೆ ಕಾಣಿಸ್ಕೋಬೇಕು ಅಂತ ಇರುತ್ತೆ, ಅವ್ರವ್ರ ಇಷ್ಟ. ಬಟ್ ನನ್ನ ಪ್ರಕಾರ ನ್ಯಾಚುರಲ್ಲಾಗಿ ಕಾಣಿಸ್ಕೊಂಡ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ದ್ಯಾನ್ ದ ಕಾಸ್ಮೆಟಾಲಜೀಸ್ ಆರ್ ವಾಟ್ ಎವರ್ ಸರ್ಜರಿ ಆರ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಸೊ ಜನರು ಬೇರೆಯವರಲ್ಲ, ನಮಗೇನೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವೇನು ಇಲ್ಲದೆ ಆರಾಮಾಗೆ ಖುಷಿಯಾಗೆ ನೆಮ್ಮದಿಯಾಗಿದ್ದೀವಪ್ಪ, ಇದು ಮಾಡಿಸ್ಕೊಂಡ್ವಿ. ಅವರು ಪಾಯಿಂಟ್ ಔಟ್ ಮಾಡಿದ್ರೆ ಅದೇನು ಅಷ್ಟು ಚಂದ ಇರಲ್ಲ. ನ್ಯಾಚುರಲ್ ಆಗಿದ್ರೇ ತುಂಬ ಕಾಂಪ್ಲಿಮೆಂಟ್ ಸಿಗುತ್ತೆ ಅಂತ ನನ್ನ ಪ್ರಕಾರ. ಆ್ಯಕ್ಚುಲಿ ನನಗೆ ಒಂಥರ ಒಳ್ಳೆ ಮಗು ಇದೆ. ಯಾಕಂದರೆ ಅವಳು ಜಾಸ್ತಿ ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ಸ್ ಆಗಿರ್ಬೋದು. ನಾನು ಕೆಲವು ಮಕ್ಕಳನ್ನ ನೋಡಿದ್ದೀನಿ, ಲಿಪ್ಸ್ಟಿಕ್ ಯಾವಾಗಲೂ ಹಾಕ್ಕೊಳ್ಳೋದು ಅಥವಾ ಮೇಕಪ್ ಯಾವಾಗಲೂ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಶಿ ಡಸಂಟ್ ಡೂ ಆಲ್ ದೋಸ್ ಥಿಂಗ್ಸ್. ಅಷ್ಟು ಅವಳು ಮಾಡಲ್ಲ. ನಾನೇ ಯಾವಾಗಲಾದರೂ ಗಿಂಕ್ಷನ್ಗೆ ಹೋಗಬೇಕಾದ್ರೆ ಅಥವಾ ಏನಾರ ಇವೆಂಟ್ಸು ಅಥವಾ ಸ್ಕೂಲಲ್ಲಿ ಏನಾರ ಇವೆಂಟ್ ಇದ್ದಾಗ ನೀಟಾಗಿ ರೆಡಿ ಮಾಡ್ತೀನಿ. ಅದಟ್ಟು ಮಿನಿಮಲ್ ಪ್ರಾಡಕ್ಟ್ಸಲ್ಲಿ
ಲೈಕ್ ಅವಳದೇ ಕ್ರೀಮ್ ಹಾಕ್ತೀನಿ, ಅಥವಾ ಸ್ಮಾಲ್ ಟಿಂಟ್ ಹಾಕೋದು, ಐಲೈನರ್ ಹಾಕೋದು, ಲಿಪ್ಸ್ಟಿಕ್ ಒಂಚೂರು ಬೇಬಿ ಲಿಪ್ಸ್ಟಿಕ್ ಥರದ್ದು ಹಾಕೋದು, ಈ ಥರದ್ದು ಮಾಡ್ತೀನಿ ಹೊರತು ಜಾಸ್ತಿ ನಾನು ಫೌಂಡೇಶನ್ ಹಾಕೋದು ಈ ಥರದ್ದೆಲ್ಲ ಐ ಡೋಂಟ್ ಪ್ರಿಫರ್ ಆಲ್ ದೋಸ್ ಥಿಂಗ್ಸ್. ಖುಷಿಯಾಗಿರಿ, ಏನು ತಲೆ ಕೆಡಿಸ್ಕೋಬೇಡಿ, ಲೈಫಲ್ಲಿ ಆರಾಮಾಗಿರಿ, ಜಗಳ ಆಡಬೇಡಿ, ಪಾಸಿಟಿವ್ ಆಗಿ. ಆಮೇಲೆ ನಿಮ್ದೇನಿದೆ ಅದನ್ನು ಆರಾಮಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿ. ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಹಾಳಾಗ್ತೀರಾ, ಬೇರೆಯವ್ರ ಇದನ್ನು ಹಾಳಾಗುತ್ತೆ. ಸೊ ಈಟ್ ಹೆಲ್ದಿ, ಸ್ಟೇ ಫಿಟ್ ಆ್ಯಂಡ್ ಎಕ್ಸಸೈಸ್ ಮಾಡ್ಕೊಂಡು ಖುಷಿಯಾಗಿರಿ ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.